केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿಯಣ್ಣಿ. ಕರ್ನಾಟಕ ಕರೆಂಟ್ ನ್ಯೂಸ್ ವಾಹಿನಿಯಿಂದ ಐಎನ್ಸಿಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಅಯೂಬ್ ಖಾನ್ ರವರಿಂದ ಈ ದಿನ ನಮ್ಮ ವಾಹಿನಿಯಿಂದ ಸಂದರ್ಶನ ನಡೆಸಲಾಯಿತು. ಈ ಸಂದರ್ಶನದಲ್ಲಿ ಮಾನ್ಯ ಅಯೂಬ್ ಖಾನ್ ರವರಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಸಂಭವಿಸುವಂತೆ ಸ್ಫೋಟಕ ಸತ್ಯ ಬಹಿರಂಗಪಡಿಸಿದರು. 2013ರ ಕರ್ನಾಟಕ ರಾಜ್ಯ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನಿಂದ ಯಶಸ್ವಿ ಹೋರಾಟ ಮಾಡಿ ಚುನಾವಣೆ ಮಾಡಿಸಿದ್ದವರೇ ಇವರು. ವೀಕ್ಷಕರೇ, ತಾವೆಲ್ಲ ಕೇಳಿಸಿಕೊಳ್ಳಿ. ಇಂತಹ ಹೋರಾಟಗಾರರ ಅಗತ್ಯತೆ ಇದೆ. ಇಂತಹ ಛಲವಾದಿ ಮತ್ತು ಹಠವಾದಿ ಯಶಸ್ವಿ ಹೋರಾಟಗಾರರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಅನಿವಾರ್ಯತೆ ಇದೆ. ಮತ್ತು ಈ ಬಾರಿಯೂ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಸರ್ಕಾರ ವಿಳಂಬ ಮಾಡುತ್ತಿರುವ ಕಾರಣ ಮತ್ತೆ ಚುನಾವಣೆ ನಡೆಸಲು ಮಾನ್ಯ ಅಯೂಬ್ ಖಾನ್ ರವರಿಗೆ ಸ್ಥಳೀಯ ಮಾಜಿ ಕಾರ್ಪೊರೇಟರ್ಗಳು, ಚುನಾವಣಾ ಹೋರಾಟ ಸಮಿತಿಯ ಪ್ರೊಫೆಸರ್ ನಂಜರಾಜು ಮತ್ತು ಶಿವಾಣಿಯವರು ಸೇರಿದಂತೆ ಅನೇಕ ನಾಯಕರು ಒತ್ತಾಯ ಮಾಡುತ್ತಿದ್ದಾರೆ. ವೀಕ್ಷಕರೇ, ಇವತ್ತಿನ ಹೋರಾಟದ ಹಾದಿ ಎಲ್ಲಿಯವರೆಗೂ ಯಶಸ್ವಿ ಸಿಗುತ್ತದೆ ಎಂದು ಕಾದು ನೋಡೋಣ. ವಂದನೆಗಳೊಂದಿಗೆ ಸುದ್ದಿಯನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಕನ್ನಡಿಗರನ್ನು ಈ ಅಭಿಪ್ರಾಯ ತಿಳಿಸಲು ವಿನಂತಿ. ಮುಂದಿನ ಹೋರಾಟದ ಹಾದಿ ಮಾನ್ಯ ಅಯೂಬ್ ಖಾನ್ ರವರ ಆಲೋಚನೆ ಮೇಲೆ ನಿರ್ಧಾರ. ನೋಡಿ, ನಿಮ್ಮ ಎಲ್ಲ ವೀಕ್ಷಕರಿಗೆ, ಕರ್ನಾಟಕ ರಾಜ್ಯದ ಜನರಿಗೆ ನಾನು ಒಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಮಯಕ್ಕೆ ತಕ್ಕಂತೆ ಚುನಾವಣೆ ಮಾಡುವಂಥದ್ದು, ಚುನಾವಣೆ ನಡೆಸಿ ಜನಪ್ರತಿನಿಧಿಗಳ ಆಯ್ಕೆ ಮಾಡುವಂಥದ್ದು ಕಾನೂನಡಿಯಲ್ಲಿ ಬರತಕ್ಕಂಥ ವಿಚಾರ. ಈಗ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ಕಾರಣದಿಂದ ಚುನಾವಣೆಯನ್ನು ವಿಳಂಬ ಮಾಡುವಂಥದ್ದು ಇದು ಕೂಡ ಒಂದು ಅಪರಾಧನೇ ಇದು. ಹಾಗಾಗಿ ಈ ಬಾರಿ ಬರೀ ಮೈಸೂರು ಭಾಗದಲ್ಲಿ ಪ್ರೊಫೆಸರ್ ನಂಜರಾಜ್ ಅವರಲ್ಲ, ಇಂಥ ಅನೇಕ ಕಡೆ ಹುಬ್ಳಿ, ರಾಯಚೂರು, ಧಾರವಾಡ, ಬೆಂಗಳೂರು, ಬಿಬಿಎಂಪಿ, ಕರ್ನಾಟಕದ ಬೇರೆ ಬೇರೆಯ ಜಿಲ್ಲೆಯ ಪ್ರಮುಖ ನಾಯಕರು ನನಗೆ ಬಂದು ಈಗಾಗಲೇ ಭೇಟಿ ಕೊಡ್ತಿದ್ದಾರೆ. ಅವರ ಬೇಡಿಕೆಗಳು ಇಷ್ಟೇ: ಚುನಾವಣೆ ವಿಳಂಬ ಆಗೋದು ಬೇಡ, ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಕೂಡಲೇ ಮಾಡಿ ಚುನಾವಣೆ ಮಾಡಬೇಕು ಅಂತ ಹೇಳಿ ಒಂದು ಅವರ ಅಪೇಕ್ಷೆ ಇದೆ. ಅಪೇಕ್ಷೆ ಮಾಡಬೇಕು ಕೂಡ, ಹೌದು, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಧಿಕಾರ ಕೂಡ ಅದು. ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮೈಸೂರು ನಗರವನ್ನು ಬೃಹತ್ ಮಹಾನಗರ ಪಾಲಿಕೆಯಾಗಿ ಮಾಡಬೇಕು ಅಂತ ಹೇಳಿ ಯಾವುದೋ ಒಂದು ಕಾರಣಗಳು ಹೇಳಿ ಚುನಾವಣೆಯನ್ನು ಒಂಚೂರು ಮುಂದಕ್ಕೆ ಹಾಕ್ತಿದ್ದಾರೆ. ಹಾಗಾಗಿ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಮತ್ತು ಈ ರಾಜ್ಯದ ಸರ್ಕಾರಕ್ಕೂ ಒಂದು ಪತ್ರ ಸಹ ಬರೆದಿದ್ದೇನೆ. ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡುವ ಜೊತೆಯಲ್ಲಿ ಮೈಸೂರಿನ ಉತ್ತರ ಮತ್ತು ಪೂರ್ವ ಭಾಗದಿಂದ ಮಂಡ್ಯ ಜಿಲ್ಲೆಯಲ್ಲಿ ಸೇರ್ತಕ್ಕಂಥ ಕೆಲವು ಗ್ರಾಮಗಳು ವ್ಯಾಪ್ತಿ ಹೆಚ್ಚಿಸಬೇಕು. ಮೈಸೂರು ನಗರದಲ್ಲಿ ವ್ಯಾಪ್ತಿ ಹೆಚ್ಚಿಸಿದ್ರೆ ಈ ಭಾಗದಲ್ಲಿ ಮೈಸೂರು 1.5-2 ಕಿಲೋಮೀಟರ್ ಮುಗಿದೋಗತಕ್ಕಂಥ ವ್ಯವಸ್ಥೆ ಇದೆ ನಮ್ಮಲ್ಲಿ. ಮಂಡ್ಯ ಭಾಗದಿಂದ ಮೈಸೂರು ಭಾಗಕ್ಕೆ ಒಂಚೂರು ಶ್ರೀರಂಗಪಟ್ಟಣ ಮಾರ್ಗವಾಗಿ ಹೆಚ್ಚುವರಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪ್ರವಾಸಿ ತಾಣವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೈಸೂರು ನಗರವನ್ನು ಒಂದು ಒಳ್ಳೆಯ ಹೆಸರು ಮಾಡುವಂತ ಒಂದು ಅವಕಾಶ ಇರುತ್ತೆ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾನು ಒಂದು ಪತ್ರ ಬರೆದು, ಸಾಧ್ಯವಾದ್ರೆ ನಾನು ಕೂಡ ಮಾತು ಕೂಡ ಆಡ್ತೀನಿ. ನಾನು ಸರ್ಕಾರ ಜೊತೆ ಮತ್ತು ಚೀಫ್ ಸೆಕ್ರೆಟರಿ ಜೊತೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಜೊತೆ ಸಹ ಮಾತಾಡಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಏನು ಚುನಾವಣೆ ಅನಿವಾರ್ಯನ ಅಥವಾ ಮೈಸೂರು ನಗರದ ಅಭಿವೃದ್ಧಿ ಅನಿವಾರ್ಯನ ಅಂತ ಹೇಳಿ ಡಿಸ್ಕಸ್ ಮಾಡಿ, ಆದ್ರೆ ಸಾಧ್ಯವಾದ್ರೆ ಅಭಿವೃದ್ಧಿ ಜೊತೆಗೆ ಮೈಸೂರು ಬೃಹತ್ ಮಹಾನಗರ ಪಾಲಿಕೆ ಮಾಡುವ ಜೊತೆಗೆ ಚುನಾವಣೆ ಸಹ ಮಾಡುವಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈಗಾಗಲೇ ಮೈಸೂರು ನಗರದಲ್ಲಿ ಹೋರಾಟ ಸಮಿತಿ ಒಂದು ರಚನೆ ಮಾಡ್ಕೊಂಡವ್ರೆ. ಚುನಾವಣೆ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅವರೆಲ್ಲ ನನ್ನ ಹತ್ರ ಬಂದು ಈಗಾಗಲೇ ಮಾತಾಡಿ ಹೇಗೆ ಮಾಡಬೇಕು, ಏನ್ ಮಾಡಬೇಕು, ಈಗಾಗಲೇ ತಾವು ಸುಪ್ರೀಂ ಕೋರ್ಟ್ ಹೋಗಿದ್ರಿ 2013ರಲ್ಲಿ, ನಮಗೆ ಸಹಕರಿಸಿ ಅಂತ ಅವರು ಕೇಳ್ತಿದ್ದಾರೆ. ಹೌದು, 2010ರಲ್ಲಿ ನಾನು ಏಕಾಂಗಿ ಹೋರಾಟ ಮಾಡಿ, ಯಶಸ್ವಿ ಹೋರಾಟ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 4,900 ಚಿಲ್ಲರೆ ಕಾರ್ಪೊರೇಟರ್ಗಳನ್ನ ಮಾಡಕ್ಕೆ ನಾನು ಕಾರಣನಾದೆ. ನಗರಸಭೆ, ಪುರಸಭೆ, ಪಾಲಿಕೆ, ಮಹಾನಗರ ಪಾಲಿಕೆ, ಪಟ್ಟಣ ಪಂಚಾಯಿತಿ ಸೇರಿದಂತೆ ರಾಜ್ಯದಲ್ಲಿ 4,900 ಚಿಲ್ಲರೆ ವಾರ್ಡ್ಗಳಿಗೆ ಚುನಾವಣೆ ನಡೆಸಕ್ಕೆ ನಾನು ಒಬ್ಬ ಕಾರ್ಯಕರ್ತನಾದೆ. ಬಟ್ ಇವತ್ತಿನ
ಚುನಾವಣೆ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ದಿಕ್ಕೆ ತಪ್ಪಿಸ್ಬಿಟ್ಟವ್ರಲ್ಲ, ಅದೆಲ್ಲ ಒಂದ್ ಕಡೆ ನಮಗೆ ಮನಸ್ಸಿಗೆ ನೋವಾಗುತ್ತೆ. ಹಾಗಾಗಿ ಈ ಬಾರಿ ಕೂಡ ಚುನಾವಣೆ ಮಾಡ್ಬೇಕಾ ಅಥವಾ ಚುನಾವಣೆ ಒಂಚೂರು ಮುಂದಕ್ಕೆ ಹಾಕಿ ಮೀಸಲಾತಿ ಯಾವ ಜನಾಂಗಕ್ಕೆ SC/ST ಜನಾಂಗಕ್ಕೆ ಅನ್ಯಾಯವಾಗಿದೆಯೋ ಅನ್ಯಾಯ ವಿರುದ್ಧವಾಗಿ ಹೈಕೋರ್ಟ್ ಅಲ್ಲಿ ಹೋರಾಟ ಮಾಡ್ಬೇಕಾ ಅಂಥೇಳಿ ಸ್ಥಳೀಯ ಶಾಸಕರು, ಸ್ಥಳೀಯ ಪಾಲಿಕೆ ಮಾಜಿ ಸದಸ್ಯರು, ಎಲ್ಲ ಪಕ್ಷದ ಮಾಜಿ ಸದಸ್ಯರು, ಹಾಲಿ ಶಾಸಕರ ಜೊತೆ ಚರ್ಚೆ ಮಾಡಿ ಯಾವುದು ಸೂಕ್ತ ಅನ್ಸತ್ತೋ, ಯಾವುದು ಪ್ರಜಾಪ್ರಭುತ್ವದ ಹಿತದ ಒಳಗಿದೆಯೋ ಅದಕ್ಕೆ ಪರವಾಗಿ ನಾನು ಸಹಕರಿಸಕ್ಕೆ ನಾನು ರೆಡಿಯಾಗಿದ್ದೀನಿ. ಈ ಸಮಾಜದ ಪರವಾಗಿ ಅವಶ್ಯಕತೆ ಬಿದ್ದರೆ ನನಗೆ ಯಾವ ಹೋರಾಟಗಾರ ಆಗಲಿ ಮತ್ತೊಬ್ಬರು ಸಹಕಾರ ಇಲ್ಲದೇನೆ ನನ್ನ ದೇಶದ ಸಂವಿಧಾನದಲ್ಲಿ ಆ ಶಕ್ತಿ ಇದೆ, ಅದನ್ನ ಬಳಸ್ಕೊಂಡು ಹೋರಾಟ ಮಾಡಿ ಚುನಾವಣೆ ನಡೆಸಕ್ಕೆ ಒಂದು ವ್ಯವಸ್ಥೆನೂ ಮಾಡಿಸ್ತೀನಿ. ಮತ್ತೆ ಇಲ್ಲ ಚುನಾವಣೆ ವಿಳಂಬ ಮಾಡಬೇಕು ಅಂದ್ರೆ ಚುನಾವಣೆ ವಿಳಂಬ ಈಗ ಮಾಡೋವಂಥದ್ದು ಮುಖ್ಯ ಅಲ್ಲ, ಅಭಿವೃದ್ಧಿ ಜೊತೆ ಚುನಾವಣೆ ಆಗಲಿ ಅನ್ನೋದು ನಮ್ಮ ಗುರಿ. ನೋಡಿ, ಯಾವುದೋ ಒಂದು ಮೋರಿ ಆಗಲಿ ಅಥವಾ ಒಳಚರಂಡಿ ಆಗಲಿ, ಅಲ್ಲೊಂದು ಜನಸಂಖ್ಯೆ ಇರುತ್ತೆ. ಒಂದು 500 ಜನ ಇದ್ರೆ ಒಂದು 4 ಇಂಚ್ ಪೈಪ್ ಲೈನು, 1,00,000 ಜನ ಆದ್ರೆ 10 ಇಂಚು 1 ಅಡಿ ಪೈಪ್ ಲೈನ್ ಅಳವಡಿಸ್ಬೇಕಾಗತ್ತೆ. ಹಾಗಾಗಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಆದ್ರೆ ಇದು ನಮ್ಮ ರಾಷ್ಟ್ರಕ್ಕೆ ಒಂದು ಒಳ್ಳೆ ಒಂದು ಹೆಸರು ಬರುವಂತದ್ದು, ಮೈಸೂರು ನಗರಕ್ಕೂ ಸಹ ಒಂದು ಗೌರವ ಬರುವಂತ ವಿಚಾರ. ಹಾಗಾಗಿ ಮೈಸೂರು ನಗರವನ್ನು ಬೃಹತ್ ಮಹಾನಗರ ಪಾಲಿಕೆ ಮಾಡ್ತೀವಿ ಅಂತ ಹೇಳಿ ಇದನ್ನ ಚುನಾವಣೆ ಮುಂದಕ್ಕೆ ತಳ್ಳಿ ವಿಳಂಬ ಮಾಡುವಂಥದ್ದು ಸರಿಯಾದ ಕ್ರಮವಲ್ಲ. ಹೌದು, ಇದು ಸರಿಯಾದ ಕ್ರಮ ಅಂತ ಹೇಳಿ ಶಾಸಕರು, ಸಚಿವರು, ಸರ್ಕಾರದವರು ಇದಕ್ಕೆ ಒಂದು ಸಾಕ್ಷಿ ಆಧಾರಗಳು ಕೊಟ್ರೆ ನೋಡೋಣ ಮುಂದಕ್ಕೆ ಯಾವ ಸೂಕ್ತ ಅನ್ನೋದು ನಿರ್ಧಾರ ತಗೊಳ್ತೀವಿ. ಈಗಾಗಲೇ ಅಯ್ಯೂಬ್ ಖಾನ್ ರಾಷ್ಟ್ರೀಯ ಅಧ್ಯಕ್ಷ, ನ್ಯೂ ಕಾಂಗ್ರೆಸ್ ಅಧ್ಯಕ್ಷ ಅಂತ ಹೇಳಿದ್ರೆ ಗೂಗಲ್ ಸರ್ಚ್ ಮಾಡ್ಬೋದು, ನನ್ನ ಹಿಸ್ಟ್ರಿ ಸಿಗತ್ತೆ. ನನಗೆ ಯಾರು ಹೊಗಳೋದಾಗ್ಲಿ ಅಥವಾ ಇನ್ನೊಬ್ಬರಿಗೆ ಮೆಚ್ಚಿಸೋದಾಗ್ಲಿ ಅಂತ ಕೆಲಸ ಮಾಡಿದವನಲ್ಲ ನಾನು. ಅಯ್ಯೂಬ್ ಖಾನ್ ಇಂಡಿಯನ್ ನ್ಯೂ ಕಾಂಗ್ರೆಸ್ ಅಂತ ಹೇಳಿದ್ರೆ ಗೂಗಲ್ ಸರ್ಚ್ ಮಾಡ್ಕೊಳ್ಳಿ, ನನ್ನ ಹಿನ್ನೆಲೆ ಬರುತ್ತೆ. ಈಗಾಗಲೇ ರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಚಿರಪರಿಚಿತನಾಗಿ ಯಶಸ್ವಿ ಹೋರಾಟಗಾರನಾಗಿ 2013 ಇದೇ ಚುನಾವಣೆ ವಿಷಯ ಬಂದಾಗ ನಾನೇ ಏಕಾಂಗಿ ಹೋರಾಟ ಮಾಡಿ ಯಶಸ್ವಿ ಹೋರಾಟಗಾರ ನಾನು. ನನಗೆ ಪ್ರಚಾರಕ್ಕಿಂತ ಈ ಸಮಾಜದ ಹಿತ ಮುಖ್ಯ, ನನ್ನ ಸಮಾಜದ ಅಲ್ಪಸಂಖ್ಯಾತರ ಸಮಾಜದ ಹಿತ ತುಂಬ ಮುಖ್ಯ ಆಗಿದೆ. ಹಾಗಾಗಿ ವಿಚಾರ ಬಂದಾಗ ನನಗೆ ಯಾರು ಹೇಳದೆ ಹೋಗಲಿ, ನಾನು ಮುಂದೆ ಬಂದು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಸಮಾಜ ಸೇವಕ ಹಾಗೂ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೀನಿ. ನನ್ನ ಮೇಲೆ ಅನುಮಾನ ಬೇಡ. ಯಾವ ಶಾಸಕ, ಸಚಿವ, ಯಾವ ಸರ್ಕಾರಗಳು ಕೆಲಸ ಮಾಡೋದು ಅದಕ್ಕಿಂತ ಅಧೂರಿಯಾಗಿ ನನಗೆ ಪವರ್ ಸಿಕ್ತಿದ್ರು ಸಹ ಸಂವಿಧಾನದ ಅವಕಾಶಗಳು ಬಳಸ್ಕೊಂಡು ಈ ಸಮಾಜಕ್ಕೆ, ರಾಜ್ಯಕ್ಕೆ, ಮೈಸೂರು ನಗರಕ್ಕೆ, ಎಲ್ಲಾ ವರ್ಗಕ್ಕೂ ನ್ಯಾಯ ಕೊಡೋ ದಿಕ್ಕಿನಲ್ಲಿ ಕೆಲಸ ಮಾಡುವಂತ ಒಬ್ಬ ಏಕಾಂಗಿ ವ್ಯಕ್ತಿ ಅಂತ ಹೇಳ್ತಾ ಇವತ್ತು ನಿಮ್ಮ ಎಲ್ಲ ವೀಕ್ಷಕರಿಗೆ ವಿಚಾರವನ್ನು ತಿಳಿಸ್ತೀನಿ. ನೋಡಿ, ಎಲೆಕ್ಷನ್ ಆಗ್ಲೇಬೇಕು, ಸಮಯಕ್ಕೆ ತಕ್ಕಂತೆ ವಿಳಂಬ ಏನಕ್ಕೆ ಏನಕ್ಕೆ ಮಾಡ್ತಾರೆ ಅನ್ನೋದನ್ನ ಸರ್ಕಾರ ಮತ್ತು ಶಾಸಕರ ಜೊತೆ ಮಾತಾಡಿ ಅದಕ್ಕೆ ಸೂಕ್ತ ಕಾರಣ ಇದ್ದು ಇಲ್ಲ ಒಂಚೂರು ಚುನಾವಣೆ ಮುಂದಕ್ಕೆ ಹೋಗ್ಬೇಕು ಅನ್ನೋ ಒಂದು ಆ ವಿಚಾರದಲ್ಲಿ ಸಾಕ್ಷಿಗಳು ಕಂಡು ಬಂದ್ರೆ ಖಂಡಿತವಾಗ್ಲೂ ಒಂಚೂರು ವಿಳಂಬ ಮಾಡಿ ಮೈಸೂರು ನಗರವನ್ನು ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ಒತ್ತು ಕೊಡ್ತೀನಿ. ನೋಡಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಯಾವಾಗಲೂ ವಿಶೇಷವಾಗಿ ನನ್ನ ಸಮಾಜ, ನನ್ನ ಮುಸಲ್ಮಾನ ಅಲ್ಪಸಂಖ್ಯಾತ ವರ್ಗದ ಮುಸಲ್ಮಾನರ ಸಮಾಜದ ಯುವಕರು ಇವತ್ತು ಸ್ಥಳೀಯದಲ್ಲಿ ಮೈಸೂರು ನಗರದಲ್ಲಿ ಹೇಳ್ಬೇಕಾದ್ರೆ ವಿದ್ಯಾಭ್ಯಾಸ ಮಾಡ್ಕೊಂಡು ಡಿಗ್ರಿಗಳು ಮಾಡ್ಕೊಂಡು ಲೇಬರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಂವಿಧಾನದ ಅರಿವು ಇಲ್ಲ, ಸಮಾಜದ ಯಾವುದೇ ವಿಚಾರದ ಅರಿವು ಅವ್ರಿಗಿಲ್ಲ. ಅರಿವು ಮೂಡಿಸ್ಬೇಕು. ಈ ಬಾರಿಯ ಮಹಾನಗರ ಪಾಲಿಕೆ ಚುನಾವಣೆ ಆದಿದ್ದೇ ಆದ್ರೆ ಹೊಸಬರಿಗೆ ಎಲ್ಲ ಪಕ್ಷದವರು ಚುನಾವಣೆಯಲ್ಲಿ ತೆಗೆದುಕೊಡ್ಬೇಕು. ನಾನು ಕೂಡ ನ್ಯೂ ಕಾಂಗ್ರೆಸ್ ಪಕ್ಷದಿಂದ ಯುವಕರನ್ನ ನೋಡಿ, ವಿದ್ಯಾವಂತರನ್ನ ನೋಡಿ, ಬುದ್ಧಿವಂತರನ್ನ ನೋಡಿ ನಾನು ಕೂಡ ಮೈಸೂರು ನಗರದ 65 ವಾರ್ಡ್ಗಳಿಗೆ ನ್ಯೂ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳ್ತಾ ನಿಮ್ಮೊಂದು ಆಶ್ವಾಸನೆ ಕೂಡ ಕೊಡಿ. ಅಲ್ಲ, ಟೀಮ್ ಅನ್ನಕ್ಕಿಂತ ಒಂದು ಪಕ್ಷ ಇದೆ, ಪಕ್ಷದಲ್ಲಿ ಯಾರು ಸೂಕ್ತವಾದ ವ್ಯಕ್ತಿ ಅಂತಾರೋ ಅವರನ್ನ ನಾವು ಗುರುತಿಸಿ ಯುವಕರನ್ನ, ಹೋರಾಟಗಾರನ್ನ, ಚಿಂತಕರನ್ನ, ಹೆಚ್ಚಾಗಿ ಮಹಿಳೆಯರನ್ನ ಗುರುತಿಸಿ ಈ ಪಕ್ಷದಿಂದ, ನ್ಯೂ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಮಹಾನಗರ ಪಾಲಿಕೆಯಲ್ಲಿ ಟಿಕೆಟ್ಗಳು ಕೊಟ್ಟು ಯಶಸ್ವಿಯಾಗಿ ಅವರಿಗೆ ಗೆಲ್ಲಿಸ್ಬೇಕು ಅಂತ ಹೇಳಿ ನಮ್ಮ ಪಕ್ಷದಲ್ಲೂ ಕೂಡ ಆಂತರಿಕ ವಿಚಾರ ಚರ್ಚೆಯಲ್ಲಿದೆ. ಧನ್ಯವಾದ, ನಮಸ್ಕಾರ.